ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಂಡ್ ಫ್ಯಾನ್ ಕಂಪನಿಗಳಿಂದ ರೈತರಿಗೆ ಮಹಾ ಮೋಸ. ಜಮೀನು ಗುತ್ತಿಗೆ ಪಡೆದು ಪಹಣಿಯಲ್ಲಿ ಕಾರ್ಖಾನೆಗೆಂದು ನಮೂದು. ಕೊಪ್ಪಳ ಜಿಲ್ಲೆಯ ರೈತರಿಗೆ ಭಾರಿ ಅನ್ಯಾಯ. ಪಹಣಿಯಲ್ಲಿ ಕಾರ್ಖಾನೆಗೆಂದು ನಮೂದು ಹಿನ್ನೆಲೆ ರೈತರಿಗೆ ಸಂಕಷ್ಟ. ಬೆಳೆ ಪರಿಹಾರ, ಸರ್ಕಾರಿ ಸೌಲಭ್ಯದಿಂದ ರೈತರು ವಂಚನೆ ಆಗ್ತಾ ಇದೆ. ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಕುಕನೂರು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಸರಿಪಡಿಸಿ ಅಂತ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮಗೆ ಅನ್ಯಾಯ ಆಗ್ತಿದೆ, ದಯವಿಟ್ಟು ಈ ಅನ್ಯಾಯವನ್ನು ಸರಿಪಡಿಸಿ ಅಂತ ಮನವಿ ಮಾಡ್ಕೊಳ್ತಾ ಇರೋದು ರೈತರು. ನೋಡಿ, ಈ ವಿಂಡ್ ಫ್ಯಾನ್ ಕಂಪನಿಯಿಂದ ರೈತರಿಗೆ ಆಗ್ತಾ ಇರೋ ಮಹಾ ಮೋಸ ಇದು. ಜಮೀನು ಗುತ್ತಿಗೆ ಪಡೆದು ಪಹಣಿಯಲ್ಲಿ ಕಾರ್ಖಾನೆ ಅಂತ ನಮೂದು ಮಾಡಿಸ್ಬಿಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರಿಗೆ ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಪಹಣಿಯಲ್ಲಿ ಕಾರ್ಖಾನೆ ಅಂತ ನಮೂದಾಗಿರೋ ಹಿನ್ನೆಲೆಯಲ್ಲಿ ಬೆಳೆ ಪರಿಹಾರ, ಸರ್ಕಾರಿ ಸೌಲಭ್ಯ ಇದ್ಯಾವುದು ಸಿಗ್ತಾ ಇಲ್ಲ. ಕೇಳಿದೆ ಇದು ಕಾರ್ಖಾನೆ ಅಂತಾರೆ. ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ, ಕುಕನೂರು ರೈತರಿಗೆ ಅನ್ಯಾಯ ಆಗಿರೋದು. ಈಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ದಯವಿಟ್ಟು ಇದನ್ನು ಸರಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ತಾಲೂಕು ಜನ ಇದ್ದೀವಿ ಸರ್, ಜಿಲ್ಲೆ ಜನ ಇದ್ದೀವಿ ನಾವು. ಆದರೆ ಈಗ ಈ ಎಲ್ಲ ಜನ ಈಗ ಸ್ವಲ್ಪ ಮಟ್ಟಿಗೆ ನಾವು ಮಾಡಿದ್ದೀವಿ ತುರ್ತಾಗಿ. ಇದು ದೊಡ್ಡ ಪ್ರಮಾಣದಾಗ ಆಗುತ್ತೆ ಸರ್. ಈಗ ಇದು ಇನ್ನೊಂದು ವಾರ ಹಬ್ಬ ಆಗಿಂದ ಇದು ದೊಡ್ಡ ಪ್ರಮಾಣದಾಗ ಆಗುತ್ತೆ. ಹಿಂದಕ್ಕೆ ದಾಳಂಬೆ ಬೆಳೆಗಾರರು ಎಷ್ಟು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ವಿ ಆ ಥರ ಇದು. ಈ ಬಗ್ಗೆ ಅಲ್ಲಿನ ರೈತರು ಏನು ಹೇಳ್ತಾರೆ, ಯಾವ ಥರ ಅನ್ಯಾಯ ಆಗಿದೆ, ನಮ್ಮ ಪ್ರತಿನಿಧಿ ನಾಗರಾಜ್ ಅವರನ್ನು ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಕೊಪ್ಪಳ ಜಿಲ್ಲೆಯಲ್ಲಿ ವಿಂಡ್ ಪವನ ವಿದ್ಯುತ್ ಸ್ಥಾವರಗಳು ನಾಯಿ ಕೊಡೆಗಳಂತ ಏನು ಜಾಸ್ತಿ ಆಗ್ತಿರ್ತದೆ. ಜೊತೆಗೆ ಅಂದರೆ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಭಾಳಷ್ಟು ಕಡೆ ಏನಂದರೆ ನಮ್ಮ ಟಿ ವಿ ಫ್ಯಾನಲ್ಲಿ ಕೂಡ ವರದಿಯಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ರೈತರ ಪಹಣಿ ಪತ್ರಿಕೆಯಲ್ಲಿ ಸ್ವತಃ ಏನು ವಿಂಡ್ ಫ್ಯಾನ್ ಎಲ್ಲ ಹಾಕಿದರೆ ಅಲ್ಲಿ ಕಾರ್ಖಾನೆಯನ್ನು ಒಂದು ನಮೂದಿಸಾಗಿದೆ. ಇದರಿಂದ ರೈತರಿಗೆ ಭಾಳಷ್ಟು ಸಂಕಷ್ಟ ಆಗಿದೆ. ಜೊತೆಗೆ ಅಲ್ಪ ಸ್ವಲ್ಪ ಪರಿಹಾರ ಹಣ ಕೊಟ್ಟು ಇದೀಗ ಸರಿಸುಮಾರು ರೈತರ ಜಮೀನನ್ನು ಕೊಳ್ಳೆ ಹೊಡೆದ ನಿಟ್ಟಿನಲ್ಲಿ ವಿಂಡ್ ಫ್ಯಾನ್ಗಳು ನಮಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಸ್ವತಃ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ಬಂದು ಮನವಿ ಕೊಟ್ಟಿರುವಂಥದ್ದು. ಈ ಬಗ್ಗೆ ರೈತರಿದ್ದಾರೆ, ಅವ್ರು ಮಾತಾಡ್ಕೊಂಡು ಏನು ಸಮಸ್ಯೆ ಆಗಿರುತ್ತೆ ಅಂತೇಳಿ. ಸರ್, ಈಗ ಟೋಟಲ್ ವಿಂಡ್ ಫ್ಯಾನ್ ಹಾಕಿದಿರುವಂಥದ್ದು, ಅದ್ರ ಜೊತೆಗೆ ಪಹಣಿ ಪತ್ರಿಕೆಯಲ್ಲಿ ಕಾರ್ಖಾನೆ ಅಂತ ಬರ್ತಾ ಇದೆ. ಏನು ಸಮಸ್ಯೆ ಆಗಿರುತ್ತದೆ ಮತ್ತು ಏನು ನಿಮಗೆ ಪರಿಹಾರ ಆಗಬೇಕು ಅಂತ ಹೇಳ್ಬೇಕು ಸರ್? ನಮ್ಮ ರೈತರದ ಹೊಲದಲ್ಲಿ ಮೋಸ ಮಾಡಿ ಇವರು ಕಾರ್ಖಾನೆ ಕುಂದಿರ್ಸೋದಿಲ್ಲ, ಇನ್ನೊಂದು ಕುಂದಿರ್ಸೋದಿಲ್ಲ, ಯಾವುದೇ ಥರದ ಮೋಸ ಆಗೋದಿಲ್ಲ. ನಮಗೆ ಭೂಮಿ ಕೊಡಿ, ಗಾಡಿ ತೊಗೊಂಡು ನಾವು ಟರ್ಬೈನ್ ಫಿಕ್ಸ್ ಮಾಡಲಿಕ್ಕೆ, ನಾವು ಅಡ್ಡಾಡಲಿಕ್ಕೆ ಬರಲಿಕ್ಕೆ ಅಷ್ಟಕ್ಕೆ ಮಾತ್ರ ದಾರಿ ಕೊಡಿ ಅಂತಂದು 29 ವರ್ಷ 11 ತಿಂಗಳ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಇವರು. ಆ ಅಗ್ರಿಮೆಂಟ್ಸ್ ಪ್ರಕಾರ 6 ತಿಂಗಳ ನಂತರ ಈಗ ಅಗ್ರಿಮೆಂಟ್ಗಳು ಆಗಿಬಿಟ್ಟು ಹಳೆಯ ಅಗ್ರಿಮೆಂಟ್ಗಳು ಆದ ತಕ್ಷಣ ಈಗ ಪಾಣಿಗಳಲ್ಲಿ ಕಾರ್ಖಾನೆ ಆಗ್ತಾಯಿದೆ. ಇಂಡಸ್ಟ್ರಿಯಲ್ ಪರ್ಪೋಸ್ ಅಂತ ನಮೂದನೆ ಆಗ್ತಾ ಇದೆ. ಈ ರೀತಿ ಆದಾಗ ನಮ್ಮ ರೈತರಿಗೆ ಸಂಪೂರ್ಣವಾಗಿ ನಾವು ಬಲಿಪಶು ಆಗಿದ್ದೀವಿ. ನಮ್ಮ ಅಗ್ರಿಕಲ್ಚರ್ ಪರ್ಪೋಸ್ ಲ್ಯಾಂಡ್ ಇದು ಎನೇ ಕನ್ವೆನ್ಷನ್ ಆಗಿದೆ. ಎನೇ ಕನ್ವೆನ್ಷನ್ ಆಯ್ತಂದರೆ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವು ಕಾಲು ಇಡೋಕ್ಕೂ ಆಗೋದಿಲ್ಲ, ನಾವು ಅದರಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ. 1 ಎಕರೆ ಖರೀದಿ ಮಾಡಿ 2 ಎಕರೆ ಚಿಲ್ಲರೆ, 3 ಎಕರೆ ಚಿಲ್ಲರೆ, 5 ಎಕರೆ ಚಿಲ್ಲರೆ, 6 ಎಕರೆ ಚಿಲ್ಲರೆ, 7 ಎಕರೆ ತನಕ ಅಗ್ರಿಮೆಂಟ್ಸ್ಗಳು ಮಾಡ್ಕೊಂಡು ಇವ್ರದ್ದು ಸಂಪೂರ್ಣವಾಗಿ ರೈತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಸರ್ಕಾರದಿಂದ ನೇಮಕ ಆಗಿದೆ ಏನಂತ 5 ತೀರ್ಪಾಗಿದೆ. 5 ತೀರ್ಪು ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೀರಾವರಿಗಾಗಿ 1 ಎಕರೆಗೆ 24 ಲಕ್ಷ ಚಿಲ್ಲರೆ ತೋಟದ ಬೆಳೆಗಾರರಿಗೆ ಖರೀದಿ ಕೊಡಬೇಕು. ಅದರ ಜೊತೆಗೆ ಹೊರ ಭೂಮಿದವರಿಗೆ 20 ಲಕ್ಷ ಮೇಲ್ಪಟ್ಟು ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡಬೇಕು ಅಂತಂದು ಸರ್ಕಾರದ 5 ತೀರ್ಪಿನಲ್ಲಿ ಇದೆ. ಆದರೂ ಸಹಿತ ಮಧ್ಯವರ್ತಿಗಳು, ಇವರು ಕಂಪ್ನಿಗಳು ಮಧ್ಯವರ್ತಿಗಳ ಮುಖಾಂತರ ನಮ್ಮ ರೈತರಿಗೆ ಮಿಸ್ಯೂಸ್ ಮಾಡಕತ್ತಾರ. ಮಧ್ಯವರ್ತಿಗಳ ಹಾವಳಿ ಅಂತ ಹೇಳ್ತೀರಿ. ಎಲ್ಲ ಜಿಲ್ಲಾಧಿಕಾರಿ ಗಮನ ತಂದ್ರೆ ಜಿಲ್ಲಾಧಿಕಾರಿಗಳು ಏನಂದರು? ಅದು ನಮಗೆ ನಿಮ್ಮ ಅಗ್ರಿಮೆಂಟ್ ಕಾಪಿಗಳನ್ನು ಹಚ್ಚಿ ನಮಗೆ ಒಂದು ಮನವಿ ಕೊಡಿ ಅಂತ ಹೇಳಿದರು. ಅಗ್ರಿಮೆಂಟ್ ಕಾಪಿಗಳನ್ನು ಹಚ್ಚಿ ನಾವು ಮನವಿ ಕೊಟ್ಟಿವಿ. ಆದಷ್ಟು ಶೀಘ್ರ ಇದರ ಬಗ್ಗೆ ಕ್ರಮ ತೊಗೊಂಡು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅಂದರು. ಈಗ ಕೆಲವಷ್ಟು ಭಾಗದಲ್ಲಿ ಏನಂದರೆ ಎಣ್ಣೆ ಆಗಿಲ್ಲ, ಪಂಚಾಯತಿ ಪರವಾನಗಿ ಇಲ್ಲ, ಇಂಥವೆಲ್ಲ ವೆಂಟಿಫೈ ಆಗ್ತದಾರಲ್ಲ. ನೀವು ರೈತರು ಕೆಲವಷ್ಟು ಭೂಮಿ ಕೊಡಬೇಡ ಅಂತೇಳಿ ಸ್ವತಃ ಶಾಸಕರು ಹೇಳ್ತಾರೆ, ಸಚಿವರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ. ಆದಾಗೂ ನೀವು ರೈತರಿಗೆ ಕೊಡ್ತಾ ಇದ್ದೀರಿ. ಇದೆಲ್ಲ ಮತ್ತು ಕೊಟ್ಟ ಮೇಲೆ ಈ ಸಮಸ್ಯೆ ಆಗ್ತದಲ್ಲ, ಈಗ ಏನು ಹೇಳ್ತೀರಿ ಸರ್? ನಾವು ಅವರು ಮಿಸ್ಯೂಸ್ಗೆ ನಾವು ರೈತರು ಕೊಟ್ಟಿದ್ವಿ. ಇಷ್ಟೇ ಮಿಸ್ಯೂಸ್ ಮಾಡ್ಕೊಂಡಿದ್ದಕ್ಕೆ ನಾವು ಅವರು ಸರಿಯಾಗಿ ಮಾತು, ಸರಿಯಾದ ನೀತಿ, ಧರ್ಮದ ಪ್ರಕಾರ, ಕಾನೂನು ಚೌಕಟ್ಟು ಬೈಂಡಿಂಗ್ ಪ್ರಕಾರ ತೊಗೊಂಡಿಲ್ಲ ಸಾಹೇಬ್ರೆ ಅವರು.
ನಮ್ಮ ರೈತರಿಗೆ ಸಂಪೂರ್ಣವಾಗಿ ಮಧ್ಯವರ್ತಿಗಳ ಮುಖಾಂತರ ಬಲಿಪಶು ಮಾಡಿದ್ದಾರೆ ಅವರು. ಕೊನೆಯದಾಗಿ ಏನು ಹೇಳ್ತೀವಿ, ಈಗ ಅಧಿಕಾರಿಗಳು ಗಮನಕ್ಕೆ ತಂದಿರಿ, ಅಧಿಕಾರಿಗಳು ಕೂಡ ಮಾತು ಕೇಳಿಲ್ಲ, ಅಧಿಕಾರಿಗಳು ಸರಿ ಮಾಡಲಿಲ್ಲ ಅಂದರೆ ಏನು ತಾವು ಕೊನೆಯ ಯಾವ ರೀತಿ? ನಾವು ಒಂದೇ ಒಂದು ವಿಷಯ ನಾವು ಇದರಲ್ಲಿ ಮೆನ್ಷನ್ ಮಾಡಿ ಮನವಿ ಪತ್ರ ಕೊಟ್ಟಿದ್ವಿ. 10 days ಜಿಲ್ಲಾಧಿಕಾರಿಗಳು ಇದರ ಮೇಲೆ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಇವ್ರದ್ದು ಕಂಪನಿಗಳ NOCಗಳನ್ನು ಕ್ಯಾನ್ಸಲ್ ಮಾಡಿ ಅಂತಂದು ಒತ್ತಾಯ ಮಾಡಿ ನಾವು ಧರಣಿಯನ್ನು ಕೊಡ್ತೀವಿ. ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಅಥವಾ ಮುಖ್ಯಮಂತ್ರಿ ಕಾರ್ಯಾಲಯ ಬೇಡ, ಫ್ರೀಡಮ್ ಪಾರ್ಕ್ ಮುಂದೆ, ಇಲ್ಲ ವಿಂಡ್ ಎನರ್ಜಿ MD ಅವರ ಆಫೀಸ್ ಮುಂದೆ ನಾವು ಎಲ್ಲರೂ ಒಂದು 3-4 ಕಡೆ ಪೇಂಟಿಂಗ್ ಮಾಡಿದ್ವಿ. ನಾವು ಅಲ್ಲಿ ಯಾವುದರ ಒಂದು ದೊಡ್ಡ ಸ್ಥಳ ನೋಡ್ಕೊಂಡು ನಾವು ಎಲ್ಲ ಕಂಪ್ಲೀಟಾಗಿ ಅಲ್ಲಿಗೆ ಒಂದು ಬೈಂಡಿಂಗ್ ಮಾಡಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವ್ರದ್ದು NOC ಕ್ಯಾನ್ಸಲ್ ಮಾಡೋಕ್ಕೆ ಹಕ್ಕು ನಮಗಿದೆ, ರೈತರಿಗೆ ಹಕ್ಕಿದೆ. ನಮ್ಮ ಬೇಡಿಕೆ ನಾವು ಕೇಳ್ತಾ ಇದ್ದೀವಿ, ನಮ್ಮ ರೈಟ್ಸ್ ನಾವು ಕೇಳ್ತಾ ಇದ್ದೀವಿ ರೈತರು ನಾವು. ಥ್ಯಾಂಕ್ ಯು ಸರ್. ಇವಿಷ್ಟು ಅಂದರೆ ರೈತರ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ಅಂಜನಮ್ ಜೊತೆ ನಾಗರಾಜ್, ಟಿವಿ ನ್ಯೂಸ್, ಕೊಪ್ಪಳ. ನಮ್ಗೆ ಯಾರು ಕೊಡಲ್ಲ, ಅವ್ರು ಎಲ್ಲ ಮಾತಾಡ್ತಾರೆ, ಅವ್ರು ಕರ್ಕೊಂಡು ಕೇಳ್ಕೊಂಬರ್ರಿ ಅಂತಾರೆ.